ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಜಸ್ಟ್ 1 ನಿಮಿಷದಲ್ಲಿ ಅಂಗಡಿಯ ಸ್ಟೈಲ್ ಕಂಡೆನ್ಸ್ಡ್ ಮಿಲ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀವು ಕೇಕ್, ಐಸ್ ಕ್ರೀಮ್, ಪಾಯಸ, ಬರ್ಫಿ, ಮಿಲ್ಕ್ ಶೇಕ್ ಅಥವಾ ಯಾವುದೇ ಡೆಸರ್ಟ್ ಮಾಡ್ತಿದ್ದಾಗ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತ ಟೆನ್ಷನ್ನೇ ಬೇಡ. ಈ ರೆಸಿಪಿ ನೋಡಿದ ಮೇಲೆ ಯಾವಾಗ ಬೇಕಾದರೂ ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಗಾದರೆ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಉಗುರು ಬೆಚ್ಚಗಿನ ನೀರು ಸ್ವಲ್ಪವಾಗಿ ಹಾಕ್ಕೊಳ್ತಾ ಹೋಗಬೇಕು. ಒಮ್ಮೆಲೆ ಎಲ್ಲ ನೀರು ಹಾಕಬೇಡಿ. ಮೊದಲು ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿ, ನಂತರ ಕನ್ಸಿಸ್ಟೆನ್ಸಿ ನೋಡಿ ಅಗತ್ಯ ಇದ್ದಷ್ಟು ನೀರು ಸೇರಿಸ್ಕೊಂಡ್ರೆ ಆಯಿತು. ಒಟ್ಟು ಸುಮಾರು ಇಲ್ಲಿ ನಾನು 1/4 ಕಪ್ಪಿಂದ ಅರ್ಧ ಕಪ್ಪಷ್ಟು ನೀರು ಸಾಕಾಯಿತು. ನೀರಿನ ಪ್ರಮಾಣ ಮಿಲ್ಕ್ ಪೌಡರ್ನ ಬ್ರ್ಯಾಂಡ್ಗೆ ಅನುಗುಣವಾಗಿ ಸ್ವಲ್ಪ ಬದಲಾಗ್ಬೋದು, ಹಾಗಾಗಿ ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ತಾ ಹೋಗಿ. ಈಗ ನೋಡಿ ಎಷ್ಟು ಸ್ಮೂತಾಗಿ, ಕ್ರೀಮಿಯಾಗಿ ಮತ್ತು ಗ್ಲಾಸಿ ಟೆಕ್ಸ್ಚರ್ ಬಂದಿದೆ ಅಲ್ವಾ. ಈಗ ಇದನ್ನು ಒಂದು ಕಂಟೈನರ್ಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಲರ್ ಆಗಲಿ, ಟೆಕ್ಸ್ಚರ್ ಆಗಲಿ, ಕ್ರೀಮಿನೆಸ್ ಆಗಲಿ ಅಂಗಡಿಯಿಂದ ತಂದ ಕಂಡೆನ್ಸ್ಡ್ ಮಿಲ್ಕಿಗೆ ಇನ್ನೂ ಕಡಿಮೆ ಇಲ್ಲ. ಇಲ್ಲಿ ಒಂದು ಚಿಕ್ಕ ಟಿಪ್ ಏನಪ್ಪ ಅಂದರೆ, ನೀವು ಇನ್ನೂ ಗಟ್ಟಿಯಾದ ಕಂಡೆನ್ಸ್ ಮಿಲ್ಕ್ ಬೇಕಂದರೆ ಇದನ್ನು 1 ಗಂಟೆ ಫ್ರಿಜ್ನಲ್ಲಿ ಇಟ್ಟು ನಂತರ ಬಳಸಿ. ಆಗ ಇದು ಇನ್ನೂ ತಿಕ್ಕಾಗಿ ಅಂಗಡಿಯದ್ದೇ ಅನ್ನಿಸುವಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇನ್ನೊಂದು ಸಲ ಹೊರಗಡೆ ಹೋಗಿ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ 1 ನಿಮಿಷದಲ್ಲಿ ಮನೆಯಲ್ಲೇ ಫ್ರೆಶ್, ಹೈಜಿನಿಕ್ ಮತ್ತು ಸೂಪರ್ ಟೇಸ್ಟಿ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.